ಇರಾನ್ಗೆ ಹೊಸ ಸುಪ್ರೀಂ, ದೇಶ ಬಿಟ್ಟು ಮುಜ್ತಬಾ ಖಾಮೆನಿ ಪರಾರಿ. ಯಾರಿದು ಟಫ್ ಲೀಡರ್ ಅಹಮದ್? ಸ್ನೇಹಿತರೆ, ಅಮೆರಿಕ ಇರಾನ್ ನಡುವಿನ ಯುದ್ಧದ ನಡುವಿನ ಸ್ಫೋಟಕ ವರದಿ ಹೊರಬಿದ್ದಿದೆ. ಇರಾನ್ನಲ್ಲಿ ಮೊನ್ನೆ ಹೊಸದಾಗಿ ಸುಪ್ರೀಂ ಲೀಡರ್ ಆಗಿದ್ದ, ಈ ಹಿಂದಿನ ಸುಪ್ರೀಂ ಲೀಡರ್ ಅಲಿ ಖಾಮೆನಿರ ಮಗನೂ ಆಗಿದ್ದ ಮುಜ್ತಬಾ ಖಾಮೆನಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ರಿಪೋರ್ಟ್ಸ್ ಎಲ್ಲ ಹರಿದಾಡೋಕೆ ಶುರುವಾಗಿದೆ. ಅಷ್ಟೇ ಅಲ್ಲ, ಇರಾನ್ಗೆ ಹೊಸದಾಗಿ ಅಘೋಷಿತ ಸುಪ್ರೀಂ ಲೀಡರ್ ಆಗಮನ ಆಗಿದ್ದು ಇಡೀ ದೇಶ ಆತನ ಕಂಟ್ರೋಲ್ನಲ್ಲಿದೆ ಅನ್ನೋ ಸುದ್ದಿನೂ ಬರ್ತಾ ಇವೆ. ಸುಪ್ರೀಂ ಲೀಡರ್ ಸ್ಟೇಟ್ಮೆಂಟ್ಗಳನ್ನೆಲ್ಲ ಆತನೇ ಕೊಟ್ಟು ಜಗತ್ತಿಗೆ ಮಹಾ ಸುಳ್ಳು ಹೇಳ್ತಿರೋ ಆರೋಪಗಳನ್ನ ಮಾಡಲಾಗ್ತಿದೆ. ಈ ವಿಚಾರ ಜಾಗತಿಕ ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಏನಿದು ವರದಿ? ಇರಾನ್ ಸುಪ್ರೀಂ ಲೀಡರ್ ಎಲ್ಲಿ ಹೋದ್ರು? ಅಷ್ಟಕ್ಕೂ ಇರಾನನ್ನ ಈಗ ನಡೆಸ್ತಿರೋ ಆ ಅಹಮದ್ ಯಾರು? ಎಲ್ಲವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮುಜ್ತಬಾ ನಾಪತ್ತೆ, ದೇಶದಲ್ಲೇ ಇಲ್ಲ. ಸ್ನೇಹಿತರೆ, ಮರಿ ಖಾಮೆನಿ ಕೂಡ ಪರಾರಿ, ಅವರು ದೇಶದಲ್ಲಿ ಇಲ್ಲ ಅನ್ನೋ ಸುದ್ದಿ ಕೊಡ್ತಿರೋದು ಇಸ್ರೇಲ್ನ ಗುಪ್ತಚರರು. ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ನಾವು. ಇಸ್ರೇಲಿ ಗುಪ್ತಚರರು, ಮತ್ತು ಅದನ್ನು ಉಲ್ಲೇಖಿಸಿ ಬರಿತಾ ಇರೋದು ಸೌದಿ ಅರೇಬಿಯಾದ ಮಾಧ್ಯಮಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಅವಾಗ ಸುಪ್ರೀಂ ಲೀಡರ್ ಆಗಿದ್ದ ಅಲಿ ಖಾಮೆನಿ, ಅಯಾತುಲ್ಲಾ ಅಲಿ ಖಾಮೆನಿ ಮೃತಪಟ್ಟರು. ಅವರ ಮಗ ಮುಜ್ತಬಾ ಖಾಮೆನಿ ಗಾಯಗೊಂಡಿದ್ರು ಅಂತನೂ ಮಾಹಿತಿ ಬಂತು. ಆದ್ರೆ ಅವಾಗಲೂ ಕೂಡ ನಿಜವಾಗ್ಲೂ ಬದುಕಿದಾರಾ, ಅವರ ಸ್ಥಿತಿ ಹೇಗಿದೆ ಅಂತೆಲ್ಲ ತುಂಬಾ ಜನ ಪ್ರಶ್ನೆ ಮಾಡಿದ್ರು. ಟ್ರಂಪ್ ಕೂಡ ಬದುಕಿರಬಹುದು ಮುಜ್ತಬಾ, ಆದರೆ ವೆರಿ ವೆರಿ ಬ್ಯಾಡ್ ಕಂಡೀಷನ್ ಮತ್ತು ಶೇಪ್ನಲ್ಲಿ ಅವರು ಇರಬಹುದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಆಗ. ಈ ನಡುವೆ ಇರಾನ್ನ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮುಜ್ತಬಾನೇ ಸುಪ್ರೀಂ ಲೀಡರ್ ಅಂತ ಡಿಕ್ಲೇರ್ ಮಾಡ್ತು. ಅವರು ಆರಾಮಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತ ಇರಾನ್ನ IRGC ಹೇಳ್ತಾ ಬಂತು. ಸೊ ಇವತ್ತಿಗೂ ಮುಜ್ತಬಾ ಹೆಸರಲ್ಲಿ ಇರಾನ್ ಒಳಗಡೆ ಆಡಳಿತ ನಡೀತಾ ಇದೆ, ಹೊಸ ಸುಪ್ರೀಂ ಲೀಡರ್ ಅಂತ. ಆದರೆ ಯಾವತ್ತೂ ಮುಖ ಕಂಡಿಲ್ಲ, ಯಾವತ್ತೂ ಖುದ್ದು ತಾನು ಬಂದು ಮೀಟಿಂಗ್ಗಳಿಗೆ ಹಾಜರಾಗಿಲ್ಲ. ಬರೀ ಅಕ್ಷರ ರೂಪದಲ್ಲಿ ಲೆಟರ್ ಮಾತ್ರ ಬರ್ತಾ ಇತ್ತು ಅವರ ಹೆಸರಲ್ಲಿ. ತಂದೆಯ ಅಂತಿಮ ಸಂಸ್ಕಾರಕ್ಕೂ ಮುಜ್ತಬಾ ಹೋಗಿರಲಿಲ್ಲ, ಅಯಾತುಲ್ಲಾ ಖಾಮೆನಿ ಅಂತಿಮ ಸಂಸ್ಕಾರಕ್ಕೆ. ಸುಪ್ರೀಂ ಲೀಡರ್ ಆಗಿ ಈ ಹಿಂದಿನ ಸುಪ್ರೀಂ ಲೀಡರ್ ಅಪ್ಪ ಅವ್ರನ್ನ ಅಮೆರಿಕ ಹೊಡೆದು ಹಾಕಿದೆ. ಇಡೀ ದೇಶಕ್ಕೆ ಬನ್ನಿ ಅಂತ ಕರೆದಿದ್ದೀರ ಅಂತಿಮ ಸಂಸ್ಕಾರಕ್ಕೆ, ಮಗನೇ ಹೋಗಿಲ್ಲ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಕಾರಣ ಕೊಟ್ಟು. ಇದೆಲ್ಲ ದೊಡ್ಡ ನಾಟಕ ಅಂತ ಈಗ ಇಸ್ರೇಲ್ನ ಇಂಟೆಲಿಜೆನ್ಸ್ ಮತ್ತು ಸೌದಿಯ ಅಲ್ ಹದತ್ ಮೀಡಿಯಾ ರಿಪೋರ್ಟ್ ಮಾಡಿವೆ. ಇವ್ರ ಪ್ರಕಾರ ಮುಜ್ತಬಾ ಇರಾನ್ ತೊರೆದು ಹೋಗಿ ಆಗಿದೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಇಲ್ಲ. ಸದ್ಯಕ್ಕಂತೂ ಇರಾನ್ನಲ್ಲಿ ಇಲ್ಲ ಅಂತ ಮೀಡಿಯಾಗಳು ಹೇಳ್ತಿವೆ. ಈ ಥರ ಇಲ್ಲ ಅಂತ ಹೇಳೋಕೆ ತಮ್ಮದೇ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಕಳೆದ ಫೆಬ್ರವರಿಯಿಂದಲೇ ಮುಜ್ತಬಾ ಪಬ್ಲಿಕ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಆಗಲೇ ಹೇಳಿದ ಹಾಗೆ ಮೀಟಿಂಗಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅಂತ ನಿಮಗೆ ಹೇಳಿದ್ವಿ. ಓಕೆ, ಬರೋಕ್ಕಾಗಿಲ್ಲ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಎಲ್ಲಾದರೂ ಮೀಟಿಂಗಲ್ಲಿ ಬರ್ಬೋದಲ್ಲ, ಅದನ್ನು ಕೂಡ ಅವರು ಮಾಡಿಲ್ಲ. ಅಲಿ ಖಾಮೆನಿರ ಉಳಿದ ಮಕ್ಕಳಾದ ಮುಸ್ತಫಾ, ಮಸೂದ್, ಮೆಜಮ್ ಇವರೆಲ್ಲ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡ್ರೂ ಕೂಡ ಸುಪ್ರೀಂ ಲೀಡರ್ ಮುಜ್ತಬಾ ಕಾಣಿಸ್ಕೊಂಡಿರಲಿಲ್ಲ. ಅಷ್ಟೇ ಅಲ್ಲ, ಇತ್ತೀಚೆಗೆ ಟ್ರಂಪ್ ಫಾಕ್ಸ್ ನ್ಯೂಸ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾಗ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮುಜ್ತಬಾ ಖಾಮೆನಿ 90% ಹೋಗ್ಬಿಟ್ಟಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟರು. ಅಮೆರಿಕದ ಇಂಟೆಲಿಜೆನ್ಸ್ ಕೂಡ ಖಾಮೆನಿ ಎಲ್ಲಿದ್ದಾರೆ ಅನ್ನೋದನ್ನು ಟ್ರ್ಯಾಕ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋ ಅಸಹಾಯಕತೆಯ ಸ್ಥಿತಿಗೆ ತಲುಪಿವೆ. ಇದರೊಂದಿಗೆ ಇರಾನ್ನ ಫಸ್ಟ್ ಲೇಯರ್ ಲೀಡರ್ಸ್ ಕೈಗೂ ಮುಜ್ತಬಾ ಸಿಗ್ತಿಲ್ಲ. ಮೊನ್ನೆ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಕೂಡ ನಾನು ಮುಜ್ತಬಾ ಅವ್ರನ್ನ ಸುಪ್ರೀಂ ಲೀಡರ್ ಆಗಿದ್ದಾಗಿನಿಂದಲೂ ಮೀಟ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಇದೆಲ್ಲ ಖಾಮೆನಿ ಇರಾನ್ನಲ್ಲಿ ಇಲ್ಲ ಅನ್ನೋದನ್ನು ಪುಷ್ಟೀಕರಿಸ್ತೇವೆ ಅನ್ನೋದು ಮಾಧ್ಯಮಗಳ ಲೆಕ್ಕಾಚಾರ. ಜೊತೆಗೆ ಲೇಟೆಸ್ಟ್ ಆಗಿ ಬರ್ತಿರೋ ರಿಪೋರ್ಟ್ಸ್ ಏನು ಅಂದರೆ, ಈ ಮೆಸೇಜ್ ಬರ್ತಾ ಇತ್ತಲ್ಲ ಸುಪ್ರೀಂ ಲೀಡರ್ ಹೆಸರಲ್ಲಿ ಪೇಪರಲ್ಲಿ ಬರೆದುಬಿಟ್ಟು, ಆ ಹೇಳಿಕೆಗಳು ಕೂಡ ಮುಜ್ತಬಾ ಖಾಮೆನಿ ಇದಲ್ಲ. ಬದಲಿಗೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಮುಖ್ಯಸ್ಥ ಅಹಮದ್ ವಾಹಿದಿ ಈ ಸಂದೇಶಗಳನ್ನು ಬರೆದು ಮುಜ್ತಬಾ ಹೆಸರಲ್ಲಿ ಅದನ್ನು ಓದಿಸ್ತಾ ಇದ್ರು ಅಂತ ಸೌದಿ ಮೀಡಿಯಾ ರಿಪೋರ್ಟ್ ಮಾಡಿವೆ. ಈ ಮೂಲಕ ಇರಾನ್ ಒಳಗಡೆ ಅದೃಶ್ಯ ಶಕ್ತಿಯೊಂದು ಮುಜ್ತಬಾ ಹೆಸರಲ್ಲಿ ಆಡಳಿತ ನಡೆಸ್ತಾ ಇದೆ ಅಂತ ಇಸ್ರೇಲಿ ಇಂಟೆಲಿಜೆನ್ಸ್ ಮತ್ತು ಸೌದಿ ಮೀಡಿಯಾಗಳು ಹೇಳ್ತಾ ಇರೋದು. ಹಾಗಿದ್ರೆ ಯಾರಿ ಅಹಮದ್ ವಾಹಿದಿ? ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುನ್ನ ಒಂದು ಸಣ್ಣ ಮಾಹಿತಿ. 7 ಸೈನ್ಸ್ನವರು ಪುರಿ ಜಗನ್ನಾಥ, ಕೋನಾರ್ಕ, ಭುವನೇಶ್ವರ, ಉದಯಗಿರಿ, ಸ್ಕಂದಗಿರಿ ಇಲ್ಲೆಲ್ಲ ಟ್ರಿಪ್ಪನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, 3 ಹೊತ್ತು ಊಟ, ಫ್ಲೈಟ್ ಟಿಕೆಟ್ಸ್ ಎಲ್ಲ ಸೇರಿ ಇದು
ನಿಮಗೆ ಎಕ್ಸ್ಟ್ರಾ ₹1 ಖರ್ಚಾಗಲ್ಲ. ಇದು ಬಿಟ್ಟು ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಈ ಅಹಮದ್ ವಾಹಿದಿ ನೋಡಿದಷ್ಟು ಸಾಮಾನ್ಯ ವ್ಯಕ್ತಿ ಅಲ್ಲ. ಈತನ ಸ್ಟೋರಿ ಶುರುವಾಗೋದು 1958ರಲ್ಲಿ. ಇರಾನ್ನ ಶಿರಾಜ್ ನಗರದಲ್ಲಿ ಹುಟ್ಟಿದ ಈತ ಓದಿದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. ಸ್ಟ್ರಾಟಜಿಕ್ ಸ್ಟಡೀಸ್ನಲ್ಲಿ PhD ಕೂಡ ಮಾಡಿದ್ದಾನೆ. ಇರಾನ್ ಮತ್ತು ಇರಾಕ್ ನಡುವೆ ಭೀಕರ ಯುದ್ಧ ನಡೀತಾ ಇದ್ದ ಕಾಲಘಟ್ಟದಲ್ಲಿ, ಅಂದರೆ 80ರ ದಶಕದಲ್ಲಿ ಈತ ಇರಾನ್ನ IRGCಗೆ ಸೇರಿಕೊಳ್ತಾನೆ. ಆಮೇಲೆ ಇರಾನ್ನ ಮಿಲಿಟರಿ ಇಂಟೆಲಿಜೆನ್ಸ್ ಅಂದರೆ ಸೇನಾ ಗುಪ್ತಚರ ವಿಭಾಗವನ್ನು ಕಟ್ಟಿ ಅಂದಿನಿಂದ ಇರಾನ್ ಒಳಗಡೆ ಇಂಪಾರ್ಟೆಂಟ್ ಪವರ್ ಫಿಗರ್ ಈತ. ಯಾವ ಮಟ್ಟಿಗೆ ಅಂದರೆ ಇರಾನ್ ಅಣ್ವಸ್ತ್ರದ ಅಧ್ಯಯನಕ್ಕೆ ಅಂಥೇಳಿ ಉತ್ತರ ಕೊರಿಯಾಗೆ ಒಂದು ಸೀಕ್ರೆಟ್ ಟೀಮನ್ನು ಕಳಿಸ್ಕೊಟ್ಟಿತ್ತು. ಅದರಲ್ಲಿದ್ದ ಕೆಲವರ ಪೈಕಿ ಅಹಮದ್ ವಾಹಿದಿ ಕೂಡ ಒಬ್ಬ. ಅಷ್ಟೇ ಅಲ್ಲ, ನೀವು ಕುದ್ಸ್ ಫೋರ್ಸ್ ಬಗ್ಗೆ ಕೇಳಿರ್ಬೋದಲ್ಲ ಸ್ನೇಹಿತರೆ. ಇವತ್ತು ಲೆಬನಾನ್ನ ಹಿಜ್ಬುಲ್ಲಾ, ಗಾಜಾದ ಹಮಾಸ್, ಯೆಮೆನ್ನ ಹೂತಿ ಎಲ್ಲರ ಹೆಸರನ್ನು ಕೇಳಿರ್ತೀರಲ್ಲ ನೀವು. ಈ ಎಲ್ಲ ಇರಾನ್ ಪ್ರಾಕ್ಸಿ ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡೋದು, ಅವರಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಪೂರೈಸೋದು, ಟ್ರೈನಿಂಗ್ ಕೊಡೋದೆಲ್ಲ ಕುದ್ಸ್ ಫೋರ್ಸ್. ಎಲ್ಲ ಕೆಲಸವನ್ನು ಮೊದಲ ಬಾರಿಗೆ ಶುರು ಮಾಡಿದ್ದೆ ಅಹಮದ್ ವಾಹಿದಿ. ಇರಾನ್ನ ಪ್ರಾಕ್ಸಿ ನೆಟ್ವರ್ಕ್ನ ಪಿತಾಮಹ, ಪ್ರಾಕ್ಸಿ ವಾಹಿನಿಯ ಪಿತಾಮಹ ಈ ವಾಹಿದಿ. ಅಷ್ಟೇ ಅಲ್ಲ, ಸುಮಾರು 10 ವರ್ಷಗಳ ಕಾಲ ಈ ಕುದ್ಸ್ ಪಡೆಯನ್ನು ಅತ್ಯಂತ ಗುಪ್ತವಾಗಿ ತಾನು ಖುದ್ದು ಮುನ್ನಡೆಸಿದ್ದ. ಆಮೇಲೆ ಆ ಜಾಗವನ್ನು ಮತ್ತೊಬ್ಬ ಕಮಾಂಡರ್ ಖಾಸಿಂ ಸೊಲೈಮಾನಿಗೆ ಬಿಟ್ಟುಕೊಟ್ಟಿದ್ದ. ಈ ಖಾಸಿಂ ಸೊಲೈಮಾನಿ ಟ್ರಂಪ್ ಆದೇಶ ಕೊಟ್ಟು ಮಿಸೈಲ್ ಹೊಡೆದು ಇರಾಕ್ನಲ್ಲಿದ್ದಾಗ ಹತ್ಯೆ ಮಾಡಿದ್ರಲ್ಲ, ಬಲಿಯಾಗಿರೋದು ಆತನಿಗಿಂತಲೂ ಒಂಚೂರು ಮೇಲೆ ಈ ಅಹಮದ್ ವಾಹಿದಿ. ಹಾಗಂತ ಇವನು ಮಿಡಲ್ ಈಸ್ಟ್ಗೆ ಮಾತ್ರ ಸೀಮಿತ ಅಲ್ಲ. 1994ರಲ್ಲಿ ದಕ್ಷಿಣ ಅಮೆರಿಕ ಖಂಡದಲ್ಲಿರುವ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್ನಲ್ಲಿ ಯಹೂದಿಗಳ ಒಂದು ಕಲ್ಚರಲ್ ಸೆಂಟರ್ ಮೇಲೆ ಭೀಕರ ದಾಳಿಯಾಯಿತು. ಆ ಸ್ಫೋಟದ ತೀವ್ರತೆಗೆ 85 ಜನ ಅಲ್ಲಿ ಪ್ರಾಣ ಕಳ್ಕೊಂಡ್ರು, 300ಕ್ಕೂ ಅಧಿಕ ಜನ ಗಾಯಗೊಂಡ್ರು. ಆ ಸ್ಫೋಟದ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಇದೇ ಅಹಮದ್ ವಾಹಿದಿ ಅಂತ ಅವತ್ತಿನ ಅರ್ಜೆಂಟೀನಾ ಸರ್ಕಾರವೇ ತನಿಖೆ ಮಾಡಿ ಹೇಳಿತ್ತು. ಇವತ್ತಿಗೂ ಈತನ ತಲೆಯ ಮೇಲೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಜಾರಿಯಲ್ಲಿದೆ. ಕ್ರಿಮಿನಲ್ ಹಿನ್ನೆಲೆ ಇರೋ, ಕ್ರಿಮಿನಲ್ ತಲೆ ಇರೋ ವ್ಯಕ್ತಿ ಈತ. ಹೀಗಾಗಿನೇ ಈತನನ್ನು ಪ್ರಪಂಚದ ಒನ್ ಆಫ್ ದಿ ಮೋಸ್ಟ್ ವಾಂಟೆಡ್ ಉಗ್ರ ಅಂತಲೂ ಕರೆಯಲಾಗುತ್ತೆ. ಆದರೆ ಇರಾನ್ ಮಾತ್ರ ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಅವತ್ತು ಹೇಳ್ತಾ ಬಂತು. ಇವತ್ತು ಅದನ್ನೇ ಹೇಳ್ತಾ ಇದೆ. ಅದು ಬೇರೆ ಸ್ಟೋರಿ, ಅವ್ರು ಬಿಟ್ಕೊಡಕ್ಕಾಗಲ್ಲ. ಇನ್ನು ಈತನಿಗೆ ರಾಜಕೀಯ ಕೂಡ ಹೊಸ್ತಲ್ಲ. ಮಹಮೂದ್ ಅಹಮದಿನೇಜಾದ್ ಅಧ್ಯಕ್ಷರಾಗಿದ್ದಾಗ, ಅಂದರೆ 2009ರಿಂದ 2013ರವರೆಗೂ ಇರಾನ್ನ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದ ಈತ. ಈ ಅಹಮದ್ ಸೇನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದ. ಇವತ್ತು ಇರಾನ್ ಬಳಿ ಇರೋ ಭೀಕರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಅತ್ಯಾಧುನಿಕ ಡ್ರೋನ್ ಟೆಕ್ನಾಲಜಿ ಡೆವಲಪ್ ಆಗಿದ್ದೆ ಈತನ ಕಾಲದಲ್ಲಿ. ಅದಾದ್ಮೇಲೆ ಇಬ್ರಾಹಿಂ ರೈಸಿ ಸರ್ಕಾರದಲ್ಲಿ ಈತ ಗೃಹ ಮಂತ್ರಿಯಾಗೂ ಕೂಡ ಅಧಿಕಾರ ವಹಿಸಿಕೊಂಡಿದ್ದ. ಆಗಲೇ ಈತನ ಅಸಲಿ ಕ್ರೂರ ಮುಖ ಇರಾನ್ ಜನಕ್ಕೆ ಗೊತ್ತಾಗಿತ್ತು. 2022ರಲ್ಲಿ ಇರಾನ್ನಲ್ಲಿ ಹಿಜಾಬ್ ವಿವಾದ ಭುಗಿಲೆದ್ದು ಮೆಹಸಾ ಅಮೀನಿ ಅನ್ನೋ ಯುವತಿಯ ಸಾವಿನ ನಂತರ ಇಡೀ ಇರಾನ್ ಪ್ರತಿಭಟನೆಗೆ ಸಾಕ್ಷಿಯಾಗುತ್ತೆ. ಮಹಿಳೆಯರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಆಗ ಆ ಪ್ರತಿಭಟನೆಗಳನ್ನು ಅತ್ಯಂತ ನಿರ್ದಯವಾಗಿ ಹತ್ತಿಕ್ಕಿದ್ದು ಇದೇ ವಾಹಿದಿ. 100 ಜನರನ್ನ ಜೈಲಿಗೆ ಹಾಕಿಸಿದ, ಗುಂಡಿಕ್ಕಿ ಕೊಂದ ಆರೋಪಗಳು ಈತನ ಮೇಲಿವೆ. ಇರಾನ್ನ ಒಳಗಡೆ ಯಾರಾದರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರನ್ನ ಸುಮ್ಮನಾಗಿಸೋಕೆ ಈತ ಯಾವ ಮಟ್ಟಕ್ಕೆ ಬೇಕಾದರೂ ಕೂಡ ಹೋಗ್ತಾನೆ ಅನ್ನೋದು ಮಿಡಲ್ ಈಸ್ಟ್ ತಜ್ಞರ ಅಭಿಪ್ರಾಯ. ಈಗ ಈತನೇ ಮುಜ್ತಬಾ ಖಾಮೆನಿ ಹೆಸರಲ್ಲಿ ಎಲ್ಲವನ್ನ ತನ್ನ ಕಂಟ್ರೋಲಿಗೆ ತಗೊಂಡಿದ್ದಾನೆ, ಎಲ್ಲವನ್ನು ಈತನೇ ನಿರ್ಧಾರ ಮಾಡ್ತಿರೋದು ಅಂತ ಮಾಹಿತಿ ಬರ್ತಾ ಇದೆ. ಕೆಲ ಮಾಹಿತಿ ಪ್ರಕಾರ ಅಮೆರಿಕದೊಂದಿಗಿನ ಕದನ ವಿರಾಮ ಮುರಿಯೋದಕ್ಕೆ ಈತನೇ ದೊಡ್ಡ ಪಾತ್ರಧಾರಿ. ಅಣು ಕಾರ್ಯಕ್ರಮದಿಂದ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು, ಟ್ರಂಪ್ ಹೇಳಿದ ಮಾತಿಗೆ ಬಗಬಾರದು ಅಂತ ಹಠ ಹಿಡಿದಿರೋದೇ ಈತ. ಹೀಗಾಗಿನೇ ಇರಾನ್ ಆಡಳಿತದ ಒಳಗೇನೆ 3 ಗುಂಪುಗಳು ಹುಟ್ಕೊಂಡಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಆ 3 ಗುಂಪುಗಳು ಯಾವ್ಯಾವು? ಮೊದಲನೇದು ಅಹಮದ್ ವಾಹಿದಿ ಗುಂಪು. ಈ ಗುಂಪಲ್ಲಿ ಇರಾನ್ನ IRGCಯ ಕಮಾಂಡರ್ಗಳಿದ್ದಾರೆ, ಇತರ ಸೇನಾ ನಾಯಕರಿದ್ದಾರೆ. ಇವರೆಲ್ಲ ಅಹಮದ್ ವಾಹಿದಿಯ ಪರ. ಎರಡನೇದು ಇರಾನ್ನ ರಾಜಕೀಯ ನಾಯಕರು. ಇದರಲ್ಲಿ ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಗೀರ್ ಘಾಲಿಬಾಫ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮತ್ತು ವಿದೇಶಾಂಗ ಇಲಾಖೆ ಸಚಿವ ಅಬ್ಬಾಸ್ ಅರಾಕ್ಚಿ ಇವರೆಲ್ಲ ಇದ್ದಾರೆ. ಮೂರನೇ ಗುಂಪು ಸುಪ್ರೀಂ ಲೀಡರ್ ಸಪೋರ್ಟರ್ಸ್, ಅಂದರೆ ಧಾರ್ಮಿಕ ನಾಯಕರು. ಇಲ್ಲಿ IRGCಗೂ ಧಾರ್ಮಿಕ ನಾಯಕರಿಗೂ ಅಂತ ದೊಡ್ಡ ಬಿಕ್ಕಟ್ಟೇನಿಲ್ಲ. ಆದರೆ ಆಡಳಿತದ ವಿಚಾರಕ್ಕೆ ಬಂದಾಗ ಪೆಜೆಶ್ಕಿಯಾನ್ ಸರ್ಕಾರಕ್ಕೂ IRGCಗೂ ಆಗ ಬರ್ತಿಲ್ಲ ಅನ್ನೋ ರಿಪೋರ್ಟ್ಸ್ ಇವೆ. ಅದರಲ್ಲೂ ರಾಜಕೀಯ ನಾಯಕರ ಗುಂಪು ಅಮೆರಿಕದೊಂದಿಗೆ ಮಾತುಕತೆ ಮತ್ತು ಯುದ್ಧದ ವಿಚಾರದಲ್ಲಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಹೋಗೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ IRGC ಗುಂಪಿದು ಕೊಪ್ತಾ ಇಲ್ಲ. ಅಷ್ಟೇ ಅಲ್ಲ, IRGC ಇರಾನ್ನಾದ್ಯಂತ ಸರ್ಕಾರದ ವಿರುದ್ಧವೇ ಕ್ಯಾಂಪೇನ್ ಮಾಡ್ತಾ ಇದೆ.
ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮತ್ತು ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಗಾಲಿಬಾಫ್ ಸುಪ್ರೀಂ ಲೀಡರ್ ವಿರುದ್ಧ ತಂತ್ರ ರೂಪಿಸಿದ್ದಾರೆ. ಸುಪ್ರೀಂ ಲೀಡರ್ ಪವರ್ ಅನ್ನು ಅವರು ತಮ್ಮ ಕಂಟ್ರೋಲಿಗೆ ತಗೊಳ್ಳೋಕೆ ನೋಡ್ತಾ ಇದ್ದಾರೆ ಅಂತ ಅಹಮದ್ ವಾಹಿದಿ ಬೆಂಬಲಿಗರು ಕ್ಯಾಂಪೇನ್ ಮಾಡ್ತಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ವಿರುದ್ಧ. ಅಷ್ಟೇ ಅಲ್ಲ, ಆಯತುಲ್ಲಾ ಅಲಿ ಖಾಮೆನೈರ ಅಂತಿಮ ಸಂಸ್ಕಾರದಲ್ಲಿ ಇದೇ ಅಬ್ಬಾಸ್ ಅರಾಕ್ಚಿ ಮತ್ತು ಅಧ್ಯಕ್ಷ ಪೆಜೆಶ್ಕಿಯಾನ್ರನ್ನ ಬೀದಿ ನಾಯಿ ಓಡಿಸ್ಕೊಂಡು ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಕ್ ಮುಂದಾಗಿದ್ರು. ಪೆಟ್ಟು ಕೂಡ ಬಿದ್ದಿತ್ತು. ಆ ವಿಡಿಯೋಸ್ ಕೂಡ ವೈರಲ್ ಆಗಿದ್ವು. ಇದೆಲ್ಲದರ ಹಿಂದೆ IRGC ಪಾತ್ರ ಇದೆ ಅನ್ನೋದು ಆರೋಪ. ಜೊತೆಗೆ ಇರಾನ್ ರಾಜಕೀಯ ನಾಯಕರ ವಾದವನ್ನ ಜನರಿಗೆ ತಲುಪಿಸೋಕೆ IRGC ಬಿಡ್ತಾ ಇಲ್ಲ. ಇತ್ತೀಚೆಗೆ ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮತ್ತು ಅಮೆರಿಕದೊಂದಿಗಿನ ಮಾತುಕತೆಯ ಚೀಫ್ ನೆಗೋಸಿಯೇಟರ್ ಮೊಹಮ್ಮದ್ ಬಾಗೆರ್ ಘಾಲಿಬಾಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಸ್ಟೇಟ್ ಟಿವಿನಲ್ಲಿ ಅವರು ಇಂಟರ್ವ್ಯೂ ಕೊಡ್ತಾ ಇದ್ರು. ಅಮೆರಿಕದ ಜೊತೆಗಿನ ರಹಸ್ಯ ಮಾತುಕತೆ, ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಗಾಲಿಬಾಫ್ ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆದರೆ ಅವರು ಮಾತನಾಡ್ತಿದ್ದಾಗಲೇ ದಿಢೀರಂತ ಟಿವಿ ಸ್ಕ್ರೀನ್ ಬ್ಲ್ಯಾಂಕ್ ಆಯಿತು 1-2 ಸೆಕೆಂಡ್. ಅದಾದಮೇಲೆ ಹಿಂದಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಅವರ ಹಳೆಯ ಭಾಷಣವೊಂದನ್ನು ಪ್ಲೇ ಮಾಡಲಾಗಿತ್ತು. ಇವರ ಸ್ಪೀಚನ್ನು, ಇವರ ಸ್ಟೇಟ್ಮೆಂಟನ್ನು ಕಟ್ ಮಾಡಲಾಗಿತ್ತು. ಈ ಮೂಲಕ ಅಮೆರಿಕ ಏನು ಆಫರ್ ಮಾಡ್ತಿದೆ ಅನ್ನೋದನ್ನ ಇರಾನ್ ಜನರಿಗೆ ತಲುಪಿಸೋಕು ಅಹಮದ್ ವಾಹಿದಿ ಆ್ಯಂಡ್ ಗ್ಯಾಂಗ್ ಬಿಡ್ತಾ ಇಲ್ಲ ಅನ್ನೋದು ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಿರೋ ವಿಚಾರ ಇರಾನ್ ಒಳಗಡೆ. ಆ ಮೂಲಕ ಸ್ನೇಹಿತರೆ ರೆಜೀಮ್ ಚೇಂಜ್ ಅಂತ ಹೇಳಿ ಒಂಥರದಲ್ಲಿ ರೆಜೀಮ್ ಚೇಂಜ್ ಆಗೇ ಹೋದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದು ವೇಳೆ ನಿಜ ಆಗಿದ್ರೆ ಮರಿ ಖಾಮೆನೈ ಮೊಜ್ತಬಾ ಕೂಡ, ಹೊಸ ಸುಪ್ರೀಂ ಲೀಡರ್ ಕೂಡ ಪರಾರಿಯಾಗಿರೋದು ಇರಾನ್ನಿಂದ ಹೊರಗಡೆ, ಅಥವಾ ಅವ್ರಿಗಷ್ಟು ಶಕ್ತಿ ಇಲ್ಲದೆ IRGC ಕೈಯಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಇದೆ ಅಂದ್ರೂ ಕೂಡ ಒಂಥರ ರೆಜೀಮ್ ಚೇಂಜ್ ಆದಂಗೆನೆ. ಬಟ್ ಇದು ಅಮೆರಿಕ ಇಸ್ರೇಲ್ ಬಯಸಿದಂಥ ರೆಜೀಮ್ ಚೇಂಜಾ? ಅದಕ್ಕೆ ವೆಯ್ಟ್ ಮಾಡಿ ನೋಡಬೇಕು. ಇವಾಗಂತೂ ಹಂಗೆ ಅನಿಸ್ತಾ ಇಲ್ಲ. ಅಮೆರಿಕ ಬಯಸಿದಂಥ ರೆಜೀಮ್ ಚೇಂಜ್ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ಅಹಮದ್ ವಾಹಿದಿ ಆ್ಯಂಡ್ ಗ್ಯಾಂಗ್ ಇನ್ನಷ್ಟು ಗುಡ್ರು ಹಾಕ್ಕೊಂಡು ಅಮೆರಿಕದೊಂದಿಗೆ ಫೈಟಿಂಗೇ ಇಳಿದಿದ್ದಾರೆ. ಯುದ್ಧ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಹೀಗಾಗಿ ಬಹಳ ಕುತೂಹಲಕಾರಿ ಘಟ್ಟದಲ್ಲಿ ಅಮೆರಿಕ ಇರಾನ್ ಯುದ್ಧ ಇದೆ. ಇಸ್ರೇಲ್ ನೋಡಿದ್ರೆ ಸೈಲೆಂಟ್ ಆಗಿದೆ. ಅದು ಯಾಕೆ ಅಂತ ನಾವು ನಿಮಗೆ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇಸ್ರೇಲ್ ಯಾಕೆ ತಪ್ಪಗಾಗಿದೆ ಅಂತ ಹೇಳಿ. ಸೊ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಇದು? ಇರಾನ್ ಅಂತ ದೊಡ್ಡ ಕಂಟ್ರಿಯಲ್ಲಿ ರೆಜೀಮ್ ಚೇಂಜ್ ಮಾಡಿದ ತಕ್ಷಣ ನಮಗೆ ಬೇಕಾದವ್ರನ್ನ ಕೂರಿಸ್ಬೋದು ಅಂತ ಅಮೆರಿಕ ಅಂದ್ಕೊಂಡಿತ್ತಲ್ಲ, ಇಸ್ರೇಲ್ ಅಂದ್ಕೊಂಡಿತ್ತಲ್ಲ. ಇವರೀಗ ಈ ಹೊಸ ಬೆಳವಣಿಗೆಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಈಗಿದೆ. ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ವೇಗವಾಗಿ ಕಂಪ್ಲೀಟ್ ಮಾಹಿತಿಯೊಂದಿಗೆ ಡೀಟೇಲ್ ಆಗಿ ಸ್ಪಷ್ಟವಾಗಿ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸ್ತೀವಿ ಸ್ನೇಹಿತರೆ. ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.